ಸಿದ್ದು ಶಿಷ್ಯ ವರ್ಸಸ್ ಯತ್ನಾಳ್ ಮಧ್ಯೆ ಬಿಗ್ ಫೈಟ್. ಹೈಕಮಾಂಡ್ ಆಟಕ್ಕೆ ದಾಳವಾಗ್ತಾರ ಯತ್ನಾಳ್. ದಿಲ್ಲಿಯಲ್ಲಿ ಆದ ಬಿಗ್ ಡಿಸಿಷನ್ ಏನು? ರಾಜ್ಯ ಬಿಜೆಪಿಯಲ್ಲಿ ಸ್ವಪಕ್ಷದ ನಾಯಕರ ವಿರುದ್ಧವೇ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸುತ್ತಿರುವ ಹಿಂದೂ ಹುಲಿ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಹೈಕಮಾಂಡ್ ಕಾಂಗ್ರೆಸ್ ವಿರುದ್ಧ ಹೋರಾಡುವಂತೆ ಸಜ್ಜುಗೊಳಿಸುತ್ತಿದೆಯಾ? ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಶಿಷ್ಯನ ವಿರುದ್ಧ ಹೋರಾಡುವಂತೆ ಬಿಗ್ ಟಾಸ್ಕ್ ಕೊಟ್ಟಿದ್ದಾರಾ? ಹಾಗಾದ್ರೆ ಏನದು ದಿಲ್ಲಿ ಬಿಜೆಪಿಗರ ಬಿಗ್ ಟಾಸ್ಕ್? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋಕೆ ಮುಂದಾಗಿರೋದು ಹೇಗೆ ಹೈಕಮಾಂಡ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿಯ ಹಿಂದೂ ಹುಲಿ. ಆದ್ರೆ ಈ ಹುಲಿ ಅತಿ ಹೆಚ್ಚು ಎಗರಾಡೋದು, ಹಿಗ್ಗಮುಗ್ಗ ವಾಗ್ದಾಳಿ ನಡೆಸೋದು ಸ್ವಪಕ್ಷ ನಾಯಕರ ವಿರುದ್ಧವೇ. ಅದರಲ್ಲೂ ಮಾಜಿ ಸಿಎಂ ಬಿಎಸ್ವೈ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅಂದ್ರೆ ಕಾಲ್ಕೆರೆದು ಮಾತಿನ ಯುದ್ಧಕ್ಕೆ ನಿಲ್ತಾರೆ. ಇತ್ತೀಚೆಗೆ ಇವರು ಕೊಟ್ಟಿರೋ ಒಂದೊಂದು ಹೇಳಿಕೆಗಳು ರಾಜ್ಯ ಬಿಜೆಪಿಗೆ ಅತಿ ದೊಡ್ಡ ಗಾಯಗಳನ್ನೇ ಮಾಡಿಬಿಟ್ಟಿವೆ. ಹೀಗಾಗಿ ದಿಲ್ಲಿ ಬಿಜೆಪಿ ನಾಯಕರು ಯತ್ನಾಳ್ ಅವರನ್ನ ನಿನ್ನೆ ದಿಲ್ಲಿಗೆ ಕರೆಸಿಕೊಂಡಿದ್ದಾರೆ. ಆ ಮೂಲಕ ಯತ್ನಾಳ್ ಅವರಿಗೆ ಹೈಕಮಾಂಡ್ ನೋಟಿಸ್ ಕೊಡುತ್ತೆ. ಇವರು ಮಾತನಾಡದಂತೆ ಬ್ರೇಕ್ ಆಗ್ತಾರೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಿವೆ. ಆದ್ರೆ ಯತ್ನಾಳ್ ಅವರ ಬಾಯಿಗೆ ಬೀಗ ಹಾಕಿದ್ರೆ ಅವರು ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧವೂ ಮಾತನಾಡದೇ ಇರಬಹುದು. ಇದರಿಂದ ರಾಜ್ಯ ಬಿಜೆಪಿಗೆ ಅತಿ ದೊಡ್ಡ ನಷ್ಟ ಉಂಟಾಗುತ್ತೆ ಅಂತ ಭಾವಿಸಿರುವ ಹೈಕಮಾಂಡ್ ನಾಯಕರು ಯತ್ನಾಳ್ ಅವರಿಗೆ ಒಂದು ಬಿಗ್ ಟಾಸ್ಕ್ ಕೊಟ್ಟು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಟಿಕೆಟ್ ನೀಡುವ ಮೂಲಕ ಅವರ ಅಸಮಾಧಾನವನ್ನ ಶಮನಗೊಳಿಸಲು ಬಿಜೆಪಿ ಹೈಕಮಾಂಡ್ ಯೋಚಿಸಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ನಿಮ್ಗೆ ಗೊತ್ತಿರಲಿ, ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಿಜೆಪಿಗೆ ತುಂಬಾ ಪ್ರತಿಷ್ಠೆಯ ಕ್ಷೇತ್ರ. ಈ ಕ್ಷೇತ್ರವನ್ನ ಉಳಿಸಿಕೊಳ್ಳುವುದು ಬಿಜೆಪಿಗೆ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಪರಮಾಪ್ತ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಕಣಕ್ಕಿಳಿಸೋಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ. ಹೀಗಾಗಿ ಬಿಜೆಪಿಯಿಂದ ಮಂಗಳ ಅಂಗಡಿಯವರನ್ನ ಕಣಕ್ಕಿಳಿಸಿದ್ರೆ ಕ್ಷೇತ್ರವನ್ನ ಕಳೆದುಕೊಳ್ಳಬಹುದು ಅನ್ನೋ ಆತಂಕ ಬಿಜೆಪಿಗಿದೆ. ಇದರಿಂದ ಈ ಬಾರಿ ಬೆಳಗಾವಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕಣಕ್ಕಿಳಿಸಲು ಬಿಜೆಪಿ ಮೆಗಾ ಪ್ಲಾನ್ ಹಾಕಿಕೊಂಡಿದೆ ಎನ್ನಲಾಗ್ತಿದೆ. ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಥವಾ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಲು ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿದೆ. ಬಾಗಲಕೋಟೆ ಕ್ಷೇತ್ರದ ಹಾಲಿ ಸಂಸದ ಬಿಜೆಪಿಯ ಪಿಸಿ ಗದ್ದಿಗೌಡರ್ ಅವರಿಗೆ ಈ ಬಾರಿ ಟಿಕೆಟ್ ನೀಡೋದು ಅನುಮಾನ ಎನ್ನಲಾಗ್ತಿದ್ದು, ಈ ಕ್ಷೇತ್ರದಿಂದಲೂ ಯತ್ನಾಳ್ ಅವರಿಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಅದೇನೇ ಇದ್ರೂ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಅವರಿಂದ ಎದುರಾಗಿರೋ ಭಿನ್ನಮತ ಮತ್ತು ಮನಸ್ತಾಪ ಶಮನಕ್ಕೆ ಕೈ ಹಾಕಿರೋ ಹೈಕಮಾಂಡ್ ಯತ್ನಾಳ್ ಅವರನ್ನೇ ದಾಳವನ್ನಾಗಿಸಿಕೊಂಡು ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಬಿಡಲು ಮುಂದಾಗಿದೆ. ಯತ್ನಾಳ್ ಗೆದ್ರೆ ಲೋಕಸಭೆಗೆ ಹೋಗ್ತಾರೆ. ಆಗ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಮನಸ್ತಾಪಗಳಿರಲ್ಲ. ಅದೇ ಯತ್ನಾಳ್ ಸೋತ್ರೆ ಅವರು ರಾಜಕೀಯದಲ್ಲಿ ಸೈಡ್ಲೈನ್ ಆಗ್ತಾರೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಅವರು ಪದೇ ಪದೇ ಸೊಲ್ಲೆತ್ತಕ್ಕೆ ಆಗಲ್ಲ. ಹೈಕಮಾಂಡ್ ಆಗ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರೆ ಸೈಲೆಂಟ್ ಆಗ್ತಾರೆ. ಇಂಥ ಒಂದು ತಂತ್ರಗಾರಿಕೆ ದಿಲ್ಲಿ ಬಿಜೆಪಿ ನಾಯಕರನ್ನ ಮಾಡ್ತಿದ್ದಾರೆ. ಅದೇನೇ ಇದ್ರೂ ಬಿಜೆಪಿಗೆ ಲಾಭವಾಗಬೇಕು ಅನ್ನೋದು ಹೈಕಮಾಂಡ್ ನಾಯಕರ ಬಿಗ್ ಪ್ಲಾನ್. ಹಾಗಾದ್ರೆ ಯತ್ನಾಳ್ ಹೈಕಮಾಂಡ್ ಆಟಕ್ಕೆ ದಾಳವಾಗ್ತಾರ, ಇಲ್ಲ ಹೈಕಮಾಂಡ್ ವಿರುದ್ಧವೇ ಸಿಟಿದು ನಿಲ್ತಾರ? ಯತ್ನಾಳ್ ಮುಂದಿನ ನಡೆ ಏನು ಅನ್ನೋ ಪ್ರಶ್ನೆ ಇದೀಗ ಎಲ್ಲರನ್ನು ಕಾಡ್ತಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.